ಪ್ರೈಸ್ ಲಾರ್ಡ್. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೂಡ ಕೀರ್ತನೆಗಳು 44ನೇ ಅಧ್ಯಾಯ 25ರಿಂದ. ಕೀರ್ತನೆಗಳು 44ನೇ ಅಧ್ಯಾಯ 25ರಿಂದ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಪ್ರಾಣವು ಧೂಳಿನಲ್ಲಿ ಅಣಗಿ ಹೋಗಿದೆ, ಶರೀರವು ನೆಲಕ್ಕೆ ಹತ್ತಿಕೊಂಡಿದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆಗ ವಿರೋಧಿಗಳಿಂದ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಏನಾಗ್ತದೆ, ಪ್ರಾಣವು ಧೂಳಿನಲ್ಲಿ ಅಣಗಿ ಹೋಗಿದೆ. ಯಾವುದೇ ರೀತಿಯಲ್ಲಿಯೂ ಶಾಂತಿ ಸಮಾಧಾನದಲ್ಲಿ ಜೀವಿಸಕ್ಕೆ ಬಿಡುವುದಿಲ್ಲ. ಕಾರಣ ಅವರಿಗೆ ಇದ್ದಿದ್ದು ಇದ್ದಾಗೆ, ಕಂಡಾಗೆ ಹೇಳಿದ್ರೆ ನಡೆ ನುಡಿ, ಅವರ ಕೆಟ್ಟ ಕಾರ್ಯಗಳನ್ನು ಹೇಳಿದ್ರು ಕೂಡ ಏನಾಗ್ತದೆ, ಅವರಿಗೆ ಬಹಳ ಜನ ವಿರೋಧಿಗಳಿರ್ತಾರೆ. ಇಲ್ಲಿ ದೇವರೇ ಮನುಷ್ಯನ ಅವತಾರ ಎತ್ತಿ ಬಂದಾಗ ಅಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ರು, ಹೇಳಿದ್ರು ಕೂಡ ಅವರಿಗೆ ವಿರೋಧಿಗಳಾಗಿ ಬಂದ್ರು. ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಎಂಬ ನಾಮದಲ್ಲಿ ಕೂಡ ಬಂದಾಗ ಕಂಸ ಅಂದ್ರೆ ಯಾರು? ಸೈತಾನನು ಕೂಡ ಕೃಷ್ಣನನ್ನು ಕೊಲ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟ ಎಂಬುದಾಗಿ ನಾವು ಓದುತ್ತೇವೆ. ದೇವರ ಸ್ತೋತ್ರವಾಗಲಿ. ಕಲಿಯುಗದಲ್ಲಿ ಕೂಡ ಹಾಗೆ ಆಯಿತು. ಹಾಗೆ ಅನೇಕ ಪ್ರವಾದಿಗಳನ್ನು, ಸಾಕ್ಷಿಗಳನ್ನು ಈಗಿನ ಈ ದುಷ್ಟ ಮನುಷ್ಯರು ನಾನಾ ರೀತಿಯಲ್ಲಿ ಹಿಂಸೆ ಕೊಡ್ತಾ ಬಂದ್ರು. ಪ್ರಾಣವು ಧೂಳಿಗೆ ಅಂಟಿ ಹೋಗುವಂತೆ ಬದುಕೋದೆ ಬೇಡಪ್ಪ ಅಂತ ಹೇಳುವಷ್ಟರ ಮಟ್ಟಿಗೆ ದುಷ್ಟರು ಏನ್ ಮಾಡ್ತಾರೆ, ತೊಂದರೆ ಕೊಡ್ತಾರೆ ದೇವರಿಂದ ಆಯ್ಕೆಗೊಂಡವರಿಗೆ. ಕಾರಣ ಅವರು ಇದ್ದಿದ್ದನ್ನ ಇದ್ದಾಗೆ ಮಾತಾಡ್ತಾರೆ, ನ್ಯಾಯವನ್ನ ಮಾತಾಡ್ತಾರೆ, ತಪ್ಪುಗಳನ್ನ ಹೇಳ್ತಾರೆ, ಕೆಟ್ಟದಂತ ಹೇಳ್ತಾರೆ. ಈ ರೀತಿ ಅದವರಿಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಿರುವಾಗ ದಾವೀದರ ಕೊರೇಶ್ಯರ ಜೀವಿತದಲ್ಲಿ ಕೂಡ ಅದುವೇ ಬಂತು. ಹಾಗೆ ಅವರೇ ಏನು ಹೇಳಿದ್ರಾಗ, ನಮ್ಮ ಪ್ರಾಣವು ಧೂಳಿನಲ್ಲಿ ಅಡಗಿ ಹೋಗಿದೆ, ಶರೀರವು ನೆಲಕ್ಕೆ ಹಚ್ಚಿಕೊಂಡಿದೆ, ಆ ರೀತಿ ಆಗಿ ಹೋಗಿದೆಪ್ಪ ಅಂತೇಳಿ. 26, ಎದ್ದು ಬಂದು ಸಹಾಯ ಮಾಡು, ನಿನ್ನ ಕೃಪೆ ನಿಮಿತ್ತ ನಮ್ಮನ್ನು ವಿಮೋಚಿಸು. ದೇವರೇ, ನೀನು ಬಂದು ಸಹಾಯ ಮಾಡು, ನಿನ್ನ ಒಂದು ಪ್ರೀತಿಯಿಂದ ನಮ್ಮನ್ನು ಬದಲಾಯಿಸಿ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ಬೇಡಿಕೊಂಡ್ರು. ಹಾಗೆ ವಿರೋಧಿಗಳು ಇವತ್ತು ನಮ್ಮನ್ನು ಕೂಡ ಇದೇ ರೀತಿ ಹಿಂಸೆ ಮಾಡ್ತಾರೆ, ಏಳಿಸ್ತಾರೆ, ಮಾಡ್ತಾರೆ, ಏನೇನೋ ಮಾಡ್ತಾರೆ, ಗುಂಪುಗೂಡಿಕೊಂಡು. ಇದನ್ನು ಹಿಂದಿನ ದಿವಸಗಳಲ್ಲಿ ಕೂಡ ನಾವು ಬಹಳ ಸಮಯದಿಂದ ತಿಳ್ಕೊಳ್ತಲೇ ಇದ್ದೇವೆ. ಹಾಗಂತ ಸಮಯದಲ್ಲಿ ನಾವು ಏನ್ ಮಾಡಬೇಕು, ಅದು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಸಹಾಯಕ್ಕಾಗಿ. ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಖಂಡಿತವಾಗಿ ಸಹಾಯ ಮಾಡ್ತಾರೆ. ಇಲ್ಲಿಗೆ ಕೀರ್ತನೆಗಳು 44ನೇ ಅಧ್ಯಾಯ ಮುಕ್ತಾಯವಾಯಿತು. ಇನ್ನೀಗ 45ನೇ ಅಧ್ಯಾಯಕ್ಕೆ ಹೋಗೋಣ. ಇದರ ಮುಖ್ಯಾಂಶಗಳು ಏನಪ್ಪ ಅಂದ್ರೆ, ರಾಜ್ಯ ವಿವಾಹ ವರ್ಣನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ರಾಜ್ಯದಲ್ಲಿ ಜೀವಿಸುವಾಗ ಕೊನೆಗೆ ಏನಾಗ್ತದೆ, ಒಂದು ರಾಜನಿಗೆ ಮದುವೆ ಆಗೊತ್ತಿಗೆ ಅಥವಾ ರಾಜನ ಮಕ್ಕಳಿಗೆ ಮದುವೆ ಆಗೊತ್ತಿಗೆ ಯಾವ ರೀತಿ ಅರಮನೆಯಲ್ಲಿ ಒಂದು ಆಡಂಬರವಾಗಿ ಇರ್ತದೆ ಅಂತ ಹೇಳುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿದೆ, ಯಾವ ರೀತಿ ಎಲ್ಲ ಇರ್ತದೆ ಅಂತೇಳಿ. ಅದೇ ರೀತಿ ದೇವರು ಯಾರನ್ನು ಆದುಕೊಂಡ್ರೋ, ಯಾರನ್ನು ನಡೆಸ್ತಾರೋ ಅವರಿಗೆ ಖಂಡಿತವಾಗಿ ಬರುವುದು ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಕೊನೆಗೆ ಅವರಿಗೆ ಪರಲೋಕದ ಭಾಗ್ಯವಾಗ್ತದೆ. ಅರಮನೆಯಲ್ಲಿ ರಾಜನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಮದುವೆ ಆಗೊತ್ತಿಗೆ ಅಲಂಕಾರ ವರ್ಣನೆ ಇರ್ತದೋ, ಅದೇ ರೀತಿ ಪರಲೋಕದಲ್ಲಿ ಅವರು ಬಹಳ ಸಂತೋಷವಾಗಿರ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಕೋರಹಿಯರ ಪದ್ಯ. ಹಿಂದೆ 44ನೇ ಅಧ್ಯಾಯವನ್ನು ಯಾರು ಬರೆದ್ರೋ ಅದೇ ಮನುಷ್ಯ ಕೂಡ ಇದನ್ನ ಬರೆದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. 45, ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕಪಡುತ್ತದೆ. ನಾನು ರಾಜನನ್ನು ಕುರಿತು ಪದ್ಯವನ್ನು ರಚಿಸುವೆನು, ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. ಅಂದ್ರೆ ಏನ್ ಹೇಳ್ತಾನೆ, ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕಪಡುತ್ತದೆ. ಕೊರೇಹಿಯನ ಜೀವಿತದಲ್ಲಿ ದೇವರು ಮಾಡಿದಂತ ಅದ್ಭುತ ಕಾರ್ಯಗಳನ್ನ
ಆ ಸಾಕ್ಷಿ ನುಡಿಯುವುದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಾನು ಎಲ್ರಿಗೂ ತಿಳಿಸ್ಬೇಕಲ್ಲಪ್ಪ, ಹೇಳ್ಬೇಕಲ್ಲಪ್ಪ ಅಂತೇಳಿ ಹೃದಯ ಪ್ರತಿ ದಿವಸ ಏನ್ ಮಾಡ್ತಾ ಇತ್ತು, ಸಂತೋಷಗೊಳ್ತಿತ್ತು. ಹಾಗೆ ನಾವು ಕೂಡ ಇತರರಿಗೆ ನಾನು ದೇವರ ಪರವಾಗಿ ಸಾಕ್ಷಿ ನುಡಿಯಬೇಕು, ದೇವರು ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ, ನಾನು ಇಂಥವನಾಗಿದ್ದೆ ಅಂತೇಳಿ ನಾವು ಕೂಡ ದೇವರ ಸಾಕ್ಷಿ ನುಡಿಲಿಕ್ಕೆ ನಾವು ಯಾವಾಗಲೂ ಹರ್ಷ ಉಳ್ಳವರಾಗಿರಬೇಕು. ದೇವರಂತ ಸಮಯವನ್ನು ಅಂತ ಮನುಷ್ಯರನ್ನು ಕೊಟ್ಟಾಗ ನಾವು ಆ ವಿಷಯವನ್ನ ಏನ್ ಮಾಡಬೇಕು, ಅಲ್ಲಿ ಸಾಕ್ಷಿ ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನಾನು ರಾಜನನ್ನು ಕುರಿತು ಪದ್ಯವನ್ನು ರಚಿಸುವೆನು. ನೋಡಿ, ಪದ್ಯ ಅಂದ್ರೆ ಏನು? ಹಾಡು. ಅಂದ್ರೆ ಸರ್ವ ಸೃಷ್ಟಿಕರ್ತ ದೇವರನ್ನ ಕುರಿತು ನಾನು ಈ ಹಾಡನ್ನ ಬರೆದಿದ್ದೇನೆ. ಹಾಗೆ ಇವತ್ತು ನಮಗೊಂದು ಹಾಡನ್ನ, ಅದು ಹಾಡಿನ ಮೂಲಕ ಯಾರ್ಯಾರು ಸ್ತುತಿಸ್ಬೇಕೋ, ಏನೇನು ಮಾಡಬೇಕೋ, ಒಬ್ಬೊಬ್ಬರಿಗೆ ಒಂದೊಂದು ವರ. ಉದಾಹರಣೆಗೆ ನನಗೆ ಇವತ್ತು ಹಾಡನ್ನು ಬರೆಯಕ್ಕಾಗೋದಿಲ್ಲ, ಹಾಡು ರಚಿಸಕ್ಕೂ ಆಗುವುದಿಲ್ಲ. ಸಾಕ್ಷಿ ಕೊಡುತ್ತಾ ಇದ್ದಿದ್ದನ್ನ ಇದ್ದ ಹಾಗೆ ಬೋಧನೆ ಮಾಡುತ್ತಾ ಹೋಗುವ ಸತ್ಯತೆಯನ್ನು ತಿಳಿಸುವಂತ ಒಂದು ವರ ಮಾತ್ರ ನನಗೆ. ಅವರವರಿಗೆ ಯಾವ್ಯಾವುದು ವರ ಇದೆಯೋ ಅದರ ಮೂಲಕ ನಾವು ಸರ್ವ ದೇವರನ್ನು ಇತರರಿಗೆ ತಿಳಿಯಪಡಿಸಬೇಕು. ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. ಯಾರೋ ಈ ಕೊರೆಯನ ನಾಲಿಗೆ ಒಳ್ಳೆ ಒಂದು ಲೇಖನಿಯನ್ನು ಏನ್ ಮಾಡ್ತಾನೆ, ಒಳ್ಳೆ ಒಂದು ಪತ್ರ ಕಟ್ಟಿದ್ರೆ ಒಳ್ಳೆ ವಿಷಯವನ್ನೇ ಬರೀತಾ ಹೋಗ್ತಾನೆ. ಇದು ತಪ್ಪು, ಇದು ಸರಿ, ಇಂಥವ್ರು ಹೀಗೆ ಮಾಡಿದ್ರು ತಪ್ಪು, ಇಂಥವ್ರು ಸರಿ ಮಾಡಿದ್ದಾರಪ್ಪ, ಇಂತಿದ್ರೆ ಇಲ್ಲಿ ಸರಿಪಡಿಸಿಕೊಳ್ಬೇಕಾಗಿತ್ತು ಅಂತ ಒಳ್ಳೆ ಒಂದು ಪತ್ರಕರ್ತ ಬರೀತಾನೆ. ಇವತ್ತು ಮಾಧ್ಯಮಗಳಲ್ಲಿ ಕೂಡ ನಾವು ಇದನ್ನ ಗಮನಿಸ್ತಾ ಇರ್ತೇವೆ. ಹಾಗೆ ಇವತ್ತು ದೇವರಿಂದ ಆದುಕೊಂಡವ್ರು ಏನ್ ಮಾಡ್ತಾರೆ, ಒಳ್ಳೆ ಒಂದು ಲೇಖನಿಯಂತೆ ಒಳ್ಳೆ ಒಂದು ಪೆನ್ನು ತಗೊಂಡು ಬರೆಯುವ ಹಾಗೆ ಅಂತವರು ಅವರ ನಾಲಿಗೆಯಿಂದ ಏನ್ ಮಾಡ್ತಾರೆ, ಇತರರಿಗೆ ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾರೆ. ಇದರಲ್ಲಿ ಗಮನಿಸಬೇಕು, ದೇವರು ಆದುಕೊಂಡ ಸಾಕ್ಷಿ ಇವರಾಗಿದ್ದಾರೆ ಅಂತ. ದೇವರಿಂದ ಆದುಕೊಂಡವರು, ದೇವರ ಆತ್ಮ ಇರೋರು ಕೂಡ ಇದನ್ನೇ ಸಾಕ್ಷಿ ನುಡಿಲಿಕ್ಕೆ, ಇತರರಿಗೆ ಹೇಳಕ್ಕೆ, ತಿಳಿಯಪಡಿಸಕ್ಕೆ, ತಪ್ಪುಗಳನ್ನ ಹೇಳಕ್ಕೆ, ಒಳ್ಳೆಯದನ್ನ ಹೇಳಕ್ಕೆ, ಸರಿಪಡಿಸಿಕೊ ಅಂತ ಹೇಳಕ್ಕೆ ಬುದ್ಧಿವಾದವನ್ನ ಹೇಳ್ತಾರೆ. ಅದು ದೇವರ ಆತ್ಮ ಇರೋರು ಮಾತ್ರ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ, ನೀನು ಎಲ್ಲಾ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ. ಯಾರಿಗೆ? ದೇವರಿಗೆ ಹೇಳ್ತಾ ಇದ್ದಾರೆ. ಯಾರು? ಕೊರೆಹಿಯನು. ನೀನು ಎಲ್ಲಾ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ. ನೋಡಿ, ಮನುಷ್ಯರ ಅವತಾರವೆತ್ತಿ ಬಂದಾಗ ದೇವರೇ ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ಸೃಷ್ಟಿ ಮಾಡುವಾಗ ಬರೀ ವಾಣಿ ಮತ್ತು ಶಬ್ದ ಮಾತ್ರ ಇತ್ತು. ಅಲ್ಲಿಂದ ಅಗ್ನಿಸ್ತಂಭ, ಮೇಘಸ್ತಂಭ, ಬೆಂಕಿ ರೂಪವಾದ್ರು, ನೆರಳಿನ ರೂಪವಾದ್ರು, ಜ್ಞಾನದ ರೂಪ ಕೂಡ ಅಲ್ಲಿಂದ ಆದ್ರು. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿಂದ ಮನುಷ್ಯನ ಅವತಾರವಿತ್ತಿ 2026ನೇ ವರ್ಷದ ಹಿಂದೆ ಒಂದು ಕನ್ಯೆಯ ಗರ್ಭದಲ್ಲಿ ಮನುಷ್ಯನ ಅವತಾರವಿತ್ತಿ ಬಂದರು ಈ ಭೂಲೋಕಕ್ಕೆ. ಅಂದ್ರೆ ಈ ಕಲಿಯುಗದಲ್ಲಿ, ಹಿಂದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಎಂಬ ನಾಮದಲ್ಲಿ ಕೂಡ ಬಂದರು. ದೇವರ ನಾಮಕ್ಕೆ ಸ್ತೋತ್ರ. ಇದು ಎಲ್ಲಾ ಗ್ರಂಥಗಳನ್ನ ಬಳಸಿ ಬರುವಾಗಲೇ ನಮಗೆ ಅಲ್ಲಿ ಸತ್ಯ ಗೊತ್ತಾಗೋದು. ಆದ ಕಾರಣ ನಾವು ಯಾವುದೇ ಗ್ರಂಥಗಳನ್ನು ದೂಷಣೆ ಮಾಡಬಾರ್ದು. ಒಂದೊಂದು ಗ್ರಂಥಗಳಲ್ಲಿ ಸತ್ಯ ದೇವರ ಹೆಸರುಗಳು ಇರ್ತವೆ, ಅದನ್ನು ಕೂಡ ದೂಷಣೆ ಮಾಡಬಾರ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನೀನು ಎಲ್ಲಾ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ. ನೋಡಿ, ಇವತ್ತು ಯೇಸೆಂಬ ನಾಮದಲ್ಲಿ ಕಲಿಯುಗದಲ್ಲಿ ಬಂದಾಗ್ಲೂ ದೇವರು ಏನ್ ಮಾಡಿದ್ರು, ಎಷ್ಟೊಂದು ಮಧುರವಾಗಿ ಬಂದ್ರು. ಯಾರ ಹತ್ರ ಎಲ್ಲ ಹೋದ್ರು, ಬೈದ್ರ, ಮಾಡಿದ್ರ ಇಲ್ಲ, ಎಷ್ಟು ಸುಂದರವಾಗಿ ದೇವರ ಪರಲೋಕ ರಾಜ್ಯವನ್ನ ತಿಳಿಸಿದ್ರು, ಸ್ವರ್ಗ ನರಕವನ್ನ ತಿಳಿಸಿದ್ರು. ಎಲ್ಲವನ್ನು ಯಾರ ಜೊತೆ ಸೇರ್ಬೇಕು, ಅವರ ನಡೆ ನುಡಿ ಕ್ರಿಯೆ ಈ 33 ವರ್ಷಗಳಲ್ಲಿ ಹೇಗೆ ಇತ್ತು ಎಂಬುದನ್ನು ನಾವು ತಿಳಿಸಿದ್ರು. ಯಾರೋ ಅದಕ್ಕೆ ಕೊರೆಯನು ಹೇಳಿದ್ದು, ನೀನು ಎಲ್ಲಾ ಮನುಷ್ಯರಿಗಿಂತ ಅತೀ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ. ನೋಡಿ, ಅತಿ ಸುಂದರನು ಅಂದ್ರೆ ಸ್ಟೈಲ್ ಮಾಡಲಿಲ್ಲ, ಅಲಂಕಾರ ಮಾಡಲಿಲ್ಲ, ಗಡ್ಡ ಬಿಟ್ಟಿರ್ಬೋದು, ಕೂದಲು ಬಿಟ್ಟಿರ್ಬೋದು, ಆದ್ರೆ ಅವರ ಮಾತಿಗೆ ಯಾರು ಉತ್ತರ ಕೊಡಕ್ಕೂ ಆಗ್ಲಿಲ್ಲ. ಒಳ್ಳೆಯದನ್ನೇ ಮಾಡ್ತಾ ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಅದೇ ಒಂದು ರೀತಿಯನ್ನು ನಾವು ಕೂಡ ಕಲಿತುಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ಇದರಿಂದಲೇ ದೈವಾನುಗ್ರಹಗಳು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯಿ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ನೋಡಿ, ಅವರು ಮನುಷ್ಯನ ಅವತಾರ ಎತ್ತಿ ಬಂದಾಗ ತಂದೆಯಾದ ದೇವರ ಪ್ರೀತಿ, ಆ ತಂದೆಯಾದ ದೇವರ ಪ್ರೀತಿ ಇವರ ಮೇಲೆ ಇರುವುದರಿಂದಲೇ ಇಂಥ ಒಂದು ದೈವಾನುಗ್ರಹ, ದೇವರ ಆಶೀರ್ವಾದ ಇರೋದರಿಂದಲೇ ದೇವರ ಅನುಗ್ರಹ ನಿನ್ನ ಮೇಲೆ ಇದೆ ಅಂತೇಳಿ ನಿನ್ನ ಬಾಯಿ ಮಾತುಗಳಿಂದ ಗೊತ್ತಾಗ್ತದೆ ಅಂತೇಳಿ ಕೊರೆಹಿಯನು ಏನ್ ಮಾಡ್ದ, ದೇವರಿಗೆ ಹೇಳಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ಯಾರನ್ನ ಕರೆದಿದ್ದಾರೋ, ದೇವರ ಆತ್ಮ ಯಾರಲ್ಲಿದೆಯೋ, ಯಾರು ದೇವರೊಂದಿಗೆ ಜೀವಿಸ್ತಾ ಇದ್ದಾರೋ ಅಂಥವ್ರ ನಡೆ ನುಡಿ ಕ್ರಿಯೆ ಮಾತುಗಳು ಪ್ರತಿ ಒಂದು ಕೂಡ ಏನಾಗ್ತದೆ, ದೇವರ ವಾಕ್ಯಗಳಿಗೆ ಸಂಬಂಧಪಟ್ಟದಾಗ್ತದೆ. ಅದರಲ್ಲಿ ಅವರನ್ನು ತಿಳ್ಕೊಳ್ಬಹುದು. ದೇವರ ಅನುಗ್ರಹ ಇವರ ಮೇಲೆ ಇದೆ ಅಂತೇಳಿ ನೋಡಿ ನಾವು ತಿಳ್ಕೊಳ್ಬೇಕು. ಇದು ಒಂದು ಉದಾಹರಣೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಆತ್ಮ ಅಲ್ಲಿ ಇರುವಾಗ ಯಾರು ಅವ್ರು ಕೆಟ್ಟದ್ದು ಮಾತಾಡೋದಿಲ್ಲ. ಅಕಸ್ಮಾತ್ ಒಳ್ಳೇದಕ್ಕೆ ಹೇಳ್ತಾರೆ, ಗದರಿಸ್ತಾರೆ, ಬೈತಾರೆ, ಒಳ್ಳೆ ಬುದ್ಧಿವಾದಗಳನ್ನೇ ಕೂಡ ಅವರು
ಹೇಳುವರಾಗಿದ್ದಾರೆ. ದೇವರನ್ನ ಪ್ರಾಪಂಚಿಕ ವಿಷಯದಲ್ಲಿ ಅವರು ಹೋಗುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅವರ ನಡೆ ನುಡಿ ಕ್ರಿಯೆ ಮಾತುಗಳಲ್ಲೇ ಗೊತ್ತಾಗ್ತದೆ ದೇವರ ಆತ್ಮ ಇವರಲ್ಲಿ ಇದೆ, ದೇವರು ಇವರನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. 3, ಶೂರನೇ ಮಹಿಮಾ ಪ್ರಭಾವಗಳನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಕಟ್ಟಿಕೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶೂರನೇ ಮಹಿಮಾ ಪ್ರಭಾವವನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಕಟ್ಟಿಕೋ ಅಂದ್ರೆ ಶೂರನೇ ಮಹಿಮಾ ಪ್ರಭಾವವನ್ನು ಧರಿಸಿಕೊಂಡು ಸೊಂಟಕ್ಕೆ ಪಟ್ಟದ ಕತ್ತಿಯನ್ನು ಅಂದ್ರೆ ಇದು ಯೆಶಾಯ 9ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಇದನ್ನು ಓದ್ಬೋದು. ದೇವರಿಗೆ ಅಲ್ಲಿ 6 ತರದ ಹೆಸರುಗಳಿವೆ. ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯನಾಥ ತಂದೆಯು, ಅದ್ಭುತ ಸ್ವರೂಪನು, ಆಲೋಚನಕರ್ತನು. ವಿಮೋಚನಕಾಂಡ 23ನೇ ಅಧ್ಯಾಯದಲ್ಲಿ ಆರೋಗ್ಯದಾಯಕನಾದ ದೇವರು ಅಂತ ಕೂಡ ಬರೆಯಲ್ಪಟ್ಟಿದೆ. ಹಾಗೆ ಪ್ರತಿ ಒಂದನ್ನ ಆದಿಯು ಅಂತ್ಯವು ನಾನೇ, ಮಾರ್ಗವು ಸತ್ಯವು ನಾನೇ, ಪ್ರಾರಂಭವು ಸಮಾಪ್ತಿಯು ಎಲ್ಲವೂ ನಾನೇ ತಿಳಿದು ಅದುವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ದೇವರಲ್ಲಿ ಎಲ್ಲ ಗುಣಗಳು ಇವೆ. ಅಂದ್ರೆ ಏನಾಗಿದೆ ಅಂದ್ರೆ ದೇವರ ಮಾತು ಕೇಳದವರನ್ನು ದುಷ್ಟರನ್ನ ಸಂಹಾರ ಮಾಡು, ಸೊಂಟಕ್ಕೆ ಕತ್ತಿಯನ್ನು ಕಟ್ಟಿಕ, ಯುದ್ಧಕ್ಕೂ ನೀನು ತಯಾರಾಗಿರು ಅಂತ ಹೇಳುವಂಥದ್ದನ್ನ ಇಂಥದನ್ನ ಈ ಒಂದು ವಿಷಯವನ್ನ ಕೊರಹಿಯನು ಹಾಡಿ ಕೊಂಡಾಡಿದ್ದಾನೆ. ದೇವರ ವಿಷಯವನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ ಇವತ್ತು ಕೂಡ ಏನ್ ಮಾಡ್ತಾರೆ, ದೇವರ ವಿಷಯಗಳನ್ನ ಯಾರ್ಯಾರಿಗೆ ತಿಳಿಸ್ಬೇಕು ಅಂತ ದೇವರಿಂದ ಆದುಕೊಂಡವರ ಮುಖಾಂತರ ತಿಳಿಸ್ತಾರೆ. ಕಡೆಗೆ ದೇವರ ಆತ್ಮ ಇರೋರಾದ್ರೆ ಹೇಳ್ತಾರೆ, ನೋಡಪ್ಪ ನನ್ನ ಬಾಯಲ್ಲಿ ಬರೋ ಮಾತುಗಳನ್ನ ಕೇಳು, ನಾನು ದೇವರ ಮಾತನ್ನ ನುಡಿತಾ ಇದ್ದೇನೆ. ದೇವರೀಗ ಪ್ರೀತಿಯಿಂದ ತಿಳಿಯಪಡಿಸ್ತಾರೆ. ಒಂದು ವೇಳೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗ್ತೀಯ, ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ದೇವರೀಗ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾರೆ ಎಂದು ಮನೆಗಾಗ್ಲಿ ಒಬ್ಬರಿಗೆ ಆಗ್ಲಿ ಇದನ್ನ ನುಡಿಸ್ತಾ ಇದ್ದಾರೆ. ಸೊಂಟಕ್ಕೆ ಕತ್ತಿ. ಆಗ ಕೇಳಿದ್ರೆ ಸರಿ, ಇಲ್ಲದ್ರೆ ಬಹಳ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಇದನ್ನು ಇವತ್ತು ಕೂಡ ನಾವು ಅನೇಕ ಕಡೆಗಳಲ್ಲಿ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಒಳ್ಳೇದು ಮಾಡ್ತಾರೆ, ಕೆಟ್ಟದು ಮಾಡ್ತಾನೆ, ಉದ್ಧಾರ ಮಾಡ್ತಾರೆ, ನಾಶ ಕೂಡ ಮಾಡುವುದು ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದೊಂದು ಕಡೆಗೆ ನೋಡಿ, ಅದುವೇ ಸುನಾಮಿ, ಜಲಪ್ರವಾಹ, ಬೆಟ್ಟಗುಳಿಯೋದು, ಬೆಂಕಿ ಬೀಳೋದು, ಸರ್ವನಾಶವಾಗುವಂಥದ್ದು, ಊರಿಗೆ ಊರೇ ನಾಶವಾಗುವಂಥದ್ದು, ಮನೆಗೆ ಮನೆ ನಾಶವಾಗುವಂಥದ್ದು ಎಲ್ಲ ಇದುವೇ ವಿಷಯಗಳು. ದೇವರ ಕೋಪವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ. ಸತ್ಯತೆ ದೈನ್ಯ ನೀತಿಗಳನ್ನು ಸ್ಥಾಪಿಸುವುದಕ್ಕಾಗಿ ಆಡಂಬರದಿಂದ ವಾಹನಾರೂಢನಾಗಿ ವಿಜಯೋತ್ಸವದೊಡನೆ ಹೊರಡನವಾಗಲಿ. ನಿನ್ನ ಭುಜ ವೀರ್ಯದಿಂದ ಭಯಂಕರ ಕೃತ್ಯಗಳು ನಡೆಯುವು. ನೋಡಿ, ನ್ಯಾಯ ತೀರ್ಪಿಗಾಗಿ ಬರ್ತಾ ಇದ್ದಾನೆ ದೇವರು. ಇದನ್ನು ಕೊರೆಯನ್ನು ಹೇಳಿದ್ದಾರೆ. ನ್ಯಾಯ, ಸ್ವರ್ಗ ಮತ್ತು ನರಕ ಎಂಬುದಕ್ಕೆ ತೀರ್ಪು ಕೊಡಕ್ಕೆ ನೀನು ವಾಹನ ರೂಢವಾಗಿ ಸತ್ಯವನ್ನು ಸ್ಥಾಪಿಸುವುದಕ್ಕಾಗಿ ನೀನು ಬರ್ತಾ ಇದ್ದೀಯಾ. ಹಾಗೆ ಹೊರಟು ನೀನು ಬರಲೇಬೇಕು. ನಿನ್ನ ಭುಜ ಬಲದಿಂದ ಪ್ರತಿ ಒಂದು ಕೃತ್ಯಗಳು ನಡೆಯುವು. ನಿನ್ನ ಭುಜ ಬಲ ಇಲ್ಲದೆ ಯಾವುದು ಏನು ನಡೆಯಲು ಸಾಧ್ಯವಿಲ್ಲ. ನೀನೆಲ್ಲವನ್ನು ನಡೆಸುವಂತ ದೇವರನ್ನು ಕೊಂಡಾಡ್ತಾನೆ ಕೊರಹಿಯನು. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ, ಕೊರಹಿಯನಿಗೆ ಹೇಗೆ ದೇವರ ಆತ್ಮ ಇತ್ತೋ, ದೇವರ ಪವಿತ್ರ ಆತ್ಮ ಕೊರಹಿಯನ ಮುಖಾಂತರ ಯಾವ ರೀತಿ ಮಾತಾಡಿಸಿದ್ರೋ ಅಂಥವರ ಬಾಯಿಯಲ್ಲಿ ಇವತ್ತು ದೇವರ ಆತ್ಮ ಇರೋರು ಕೂಡ ಇದನ್ನ ಹೇಳ್ತಾರೆ. ನ್ಯಾಯ ತೀರ್ಪಿಗೆ ಬರ್ತಾರೆ. ಬಹಳ ಕಷ್ಟ, ಸಂಕಟ, ದುಃಖ ಇದೆ. ನಮ್ಮದು ಈ ಲೋಕದ ಜೀವಿತ ಈಗ ಮಾತ್ರ ಅಲ್ಲ, ನಾಡಿದ್ದು ನ್ಯಾಯ ತೀರ್ಪಿನ ಆದ ಮೇಲೆ ಬಹಳ ಕಷ್ಟ ಇದೆ. ಅದಕ್ಕೆ ಸಾಯೋಕ್ಕಿಂತ ಮೊದಲು ನಾವು ಪರಿಶುದ್ಧರಾಗಿ ಪರಲೋಕವನ್ನ ಸಂಪಾದನೆ ಮಾಡಿ ನಾವು ಸಾಯಬೇಕು ಅಂತ ಹೇಳುವಂಥದ್ದು ದೇವರ ವಿಷಯವನ್ನ ದೇವರು ತಿಳಿಯಪಡಿಸಿದ ಮೇಲೆ ಇತರರಿಗೂ ಕೂಡ ನಾವು ಸಾರಬೇಕು. ದೇವರನ್ನು ಕೂಡ ನಾವು ಕೊಂಡಾಡಬೇಕು. ಅಂದ್ರೆ ದೇವರ ವಿಷಯಗಳು ಯಾವ ರೀತಿ ಇವೆ ಅಂತ ಹೇಳಿ ಕೊರೆಹಿ ದಾವೀದರ ಕೂಡ ತಿಳಿಸ್ತಾ ಬಂದ್ರು. ಆಮೇಲೆ ಕೊರೆಹಿಯನ್ನು ಕೂಡ ಅದನ್ನೇ ತಿಳಿಸ್ತಾ ಇದ್ದಾನೆ. ಹಾಗೆ ನಮಗೂ ಕೂಡ ದೇವರಿಗೆ ತಿಳಿಯಪಡಿಸಿದ ಮೇಲೆ ನಾವು ಇತರರಿಗೆ ಇದನ್ನು ತಿಳಿಯಪಡಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭಯಂಕರ ಕೃತ್ಯಗಳು ನಡೆಯುವು. ನೋಡಿ, ಈಗಾಗಲೇ ಪ್ರಾರಂಭವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕೂಡ ಅದನ್ನೇ ಹೇಳಿದ್ದು. ಈ ರೀತಿ ಎಲ್ಲ ಆಗ್ತದೆ. ದೇವರು ಬರುವ ಸಮಯದಲ್ಲಿ ಅದು ಗರ್ಭಿಣಿ ಸ್ತ್ರೀಗೆ ಪ್ರಸವ ವೇದನೆ ಪ್ರಾರಂಭ ಅಂತ ಹೇಳಿ, ಒಂದು ಗರ್ಭಿಣಿ ಸ್ತ್ರೀ ಹೆರಿಗೆಗೆ ಮೊದಲು ಒಂದೇ ಸಲ ಮಗುವನ್ನು ಹೆರಿಗೆ ಆಗ್ತಾಳ? ಇಲ್ಲ. ಏನಾಗ್ತದೆ, ಮೊದಲು ಸ್ವಲ್ಪ ನೋವು ಬಂದು ಸಮಯ ಬರುವಾಗ ಮಗುವಿಗೆ ಜನನ ಕೊಡ್ತಾಳೆ, ಹೆರಿಗೆ ಆಗ್ತದೆ. ಹಾಗೆ
ಈಗ ಇದುವೇ ದೇವರೊಂದು ಶಿಕ್ಷೆ ಭೂಲೋಕದಲ್ಲಿ ಪ್ರಾರಂಭವಾಗಿದೆ ನೋಡಿ. ಒಂದೊಂದು ಕಡೆಗೆ ಒಂದೊಂದು ಕಡೆ ಮಳೆಯಿಂದ ನಾಶ, ಒಂದೊಂದು ಕಡೆ ಬಿಸಿಲಿಂದ ನಾಶ, ಒಂದೊಂದು ಕಡೆಗೆ ಚಳಿಯಿಂದ ನಾಶ, ಒಂದೊಂದು ಕಡೆ ಆಳಿಕಲ್ಲು ಮಳೆಯಿಂದ ನಾಶ, ದೊಡ್ಡ ದೊಡ್ಡ ಕಾಯಿಲೆಗಳು, ಒಂದೊಂದು ಕಡೆ ಜಲಪ್ರವಾಹಗಳು, ಸುನಾಮಿಗಳು, ಭೂಕಂಪಗಳು, ಬೆಟ್ಟ ಗುಡ್ಡ ಜರಿಯುವಂಥದ್ದು, ಅಲ್ಲಿ ಫ್ಲೈಟ್ಗಳು ಬೀಳುವಂಥದ್ದು, ಟ್ರೈನ್ಗಳು ಏನೇನು ಆಗುವಂಥದ್ದು, ಆಕ್ಸಿಡೆಂಟ್ಗಳು, ಕೊಲೆಗಳು ಪ್ರತಿ ಒಂದು ನಡೀತದಂತ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ದೇವರು ಹೇಳಿದ್ದಾರೆ. ಮನುಷ್ಯರ ಅವತಾರವೆತ್ತಿ ಬರೋದಕ್ಕಿಂತ ಮೊದಲೇ ಪ್ರವಾದಿಗಳ ಮುಖಾಂತರ ಹೇಳಿದ್ದಾರೆ. ಮನುಷ್ಯನ ಅವತಾರವೆತ್ತಿ ಬಂದಾಗ ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಇದನ್ನೇ ಹೇಳಿದ್ದಾರೆ. ಯೇಸು ನಾಮದಲ್ಲಿ ಬಂದಾಗಲೂ ಇದನ್ನೇ ಹೇಳಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರ ಮುಖಾಂತರ ಕೂಡ ಇದನ್ನೇ ತಿಳಿಸಿದ್ದಾರೆ. ಅದು ನಮಗೆ ಸ್ತೋತ್ರ. ಭಯಂಕರ ಕೃತ್ಯಗಳು ನೋಡಿ ಈಗ ನಡೀತಾ ಇದೆ. ಮನುಷ್ಯ ನಂಬೋದಿಲ್ಲ, ಗಂಡ ಹೆಂಡತಿ ನಂಬೋದಿಲ್ಲ, ಹೆಂಡತಿ ಗಂಡನನ್ನು, ತಂದೆ ತಾಯಿ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿಯನ್ನು, ಯಾವಾಗ ಏನಾಗ್ತದೆ ಅಂತಲೇ ಗೊತ್ತಿಲ್ಲ. ಇದು ಅವರವರು ಮಾಡಿದ ಪಾಪ ಕರ್ಮಗಳಿಗೆ. ಆಗ ಏನ್ ಮಾಡಬೇಕು? ದೇವರು ನಮಗೆ ತಿಳಿಯಪಡಿಸಿದ ಮೇಲೆ ಪಡಿಸ್ತಾ ಇರುವಾಗ ನಾವು ಎಚ್ಚರಗೊಳ್ಳಬೇಕು. ಅದೇ ನಮಗೆ ಸ್ತೋತ್ರವಾಗಲಿ. ಹಾಗೆ 5ನೇ ವಚನ, ನಿನ್ನ ಬಾಣಗಳು ಮಹಾ ತೀಕ್ಷ್ಣವಾಗಿರು, ಅವು ರಾಜ ವಿರೋಧಿಗಳ ಎದೆಯನ್ನು ಭೇದಿಸುವು. ನಿನ್ನ ಬಾಣಗಳು ಮಹಾ ತೀಕ್ಷ್ಣ ಅಂದ್ರೆ ಯಾವುದು? ಈಗ ಉದಾಹರಣೆಗೆ ಯುದ್ಧಕ್ಕೆ ಹೋಗೋರು ಹಳೆ ಕಾಲದಲ್ಲಿ, ಈಗ ಆರ್ಮಿ ಏರ್ಪಡೋ ಒಂದು ಗನ್ನಲ್ಲಿ ವಿರೋಧಿಗಳನ್ನ ಶೂಟ್ ಮಾಡಬಹುದು, ಅವರನ್ನು ಕೊಂದು ಹಾಕಬಹುದು. ಆದರೆ ದೇವರು ಒಂದೇ ಸಲ ಅವರ ಮುಂದೆ ಯಾವ ಆರ್ಮಿ ಇಲ್ಲ, ಯಾವ ಹಡಗು ಇಲ್ಲ, ಯಾವ ಗಣ್ಣು ಇಲ್ಲ, ಯಾವ ರೈಫಲ್ ಇಲ್ಲ, ಯಾವ ಪಿಸ್ತೂಲ್ ಇಲ್ಲ, ಯಾವ ಬಿಲ್ಲು ಇಲ್ಲ, ಯಾವುದೂ ಇಲ್ಲ. ಒಂದೇ ಸಲ ಸರ್ವವನ್ನ ಪರಲೋಕದಲ್ಲಿ ಕೂತ್ಕೊಂಡು ಎಲ್ಲವನ್ನ ನಾಶ ಮಾಡುವವರಾಗಿದ್ದಾರೆ. ಅವರಿಗಿಂತ ಮೊದಲು ಯಾವ ಬಾಣಗಳು ಯಾರು ಅದನ್ನು ಭೇದಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಕೋಪವನ್ನ ಗುರಿ ಆಗ್ಲೇಬೇಕು. ಅದನ್ನ ಕೊರಹಿಯನು ದೇವರನ್ನ ಕೊಂಡಾಡ್ತಾ ಇದ್ದಾನೆ. ಶತ್ರು ಜನಾಂಗಗಳು ನಿನ್ನ ಪಾದದ ಕೆಳಗೆ ಬೀಳು. ನೋಡಿ, ಪಾದದ ಕೆಳಗೆ ಶತ್ರುಗಳು ದೇವರ ಮಾತನ್ನು ಕೇಳದ ಹೋದರಿಗೆ ತಿಳಿಸಿ ಆಯಾಯ ಜನಗಳಿಗೆ ಅದದು ಗ್ರಂಥಗಳ ಮೂಲಕ ತಿಳಿಯಪಡಿಸಿದಾಗ ಕೇಳದ ಹೋದರೆ ಪಾದದ ಕೆಳಗೆ ಬೀಳು. ಅಂದ್ರೆ ಈ ಭೂಮಿ ಮೇಲೆ ರಾಶಿ ಒಂದೊಂದು ಕಡೆ ಹೆಣಗಳು ಬೀಳು. ನೋಡಿ, ಈಗಲೂ ಹೇಳಿದಾಗೆ ಭೂಕಂಪ, ಜಲಪ್ರವಾಹ, ಬೆಟ್ಟ ಗುಡಿಯೋದು, ಅಕಸ್ಮಾತ್ ಹೊಡೆದಾಟ, ಬಡದಾಟ, ರಾಷ್ಟ್ರಗಳು, ಯುದ್ಧಗಳು, ಹೆಣಗಳು ಬೀಳುವಂಥದ್ದು ಯಾವುದು? ದೇವರ ಕೋಪ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದನ್ನೇ ಕೊರಹಿಯನ್ನು ನೀನು ಈ ರೀತಿ ಮಾಡುವುದಕ್ಕೆ ಸಂತೋಷ ಅಂತ ಹೇಳುವಂಥದ್ದು ದೇವರನ್ನು ಮಹಿಮೆಗೊಳಿಸ್ತಾ ಇದ್ದಾನೆ. ಹಾಗೆ ಮುಂದೆ ದೇವರೆಲ್ಲ ಮಾಡುವಂತ ಕಾರ್ಯವು ಇದಾಗಿದೆ. ಇದು ದೇವರಿಗೆ ನಮಗೆ ಚೆನ್ನಾಗಿ ಪ್ರೀತಿಯಿಂದ ತಿಳಿಯಪಡಿಸುವವರಾಗಿದ್ದಾರೆ. ಕಾರಣ ನಾವು ಎಚ್ಚರಗೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಗೆ ವಿರುದ್ಧವಾಗಿ ಏನ್ ಮಾಡಲು ಸಾಧ್ಯ ಇಲ್ಲ, ಯಾವುದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವವನ್ನ ಶಿಕ್ಷೆ ಒಳಪಡಿಸುವವರು ದೇವರೇ ಆಗಿದ್ದಾರೆ. 6, ದೇವರೇ ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ನೋಡಿ, ದೇವರು ಸರ್ವ ಯುಗ ಯುಗಾಂತರಕ್ಕೂ ಆದಿಯು ನಾನೇ, ಅಂತ್ಯವು ನಾನೇ, ಮಾರ್ಗವು, ಸತ್ಯವು, ಜೀವವಂತ. ದೇವರು ಸರ್ವವನ್ನ ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ದೇವರಿದ್ರು, ವಾಣಿಯಾಗಿ ಒಂದು ಶಬ್ದವಾಗಿ ಇದ್ರು. ಆಮೇಲೆ ಮನುಷ್ಯನ ಅವತಾರವಿತ್ತಿ ಬಂದರು, ಮತ್ತೆ ಹೋದ್ರು ಪರಲೋಕಕ್ಕೆ. ಇನ್ನು ಕೊನೆಗೂ ಕೂಡ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರಗಳೆಲ್ಲ ಸರ್ವ ನಾಶವಾಗಿ ಹೋಗ್ತವೆ. ಕಡೆಗೆ ಉಳಿಯೋದು ದೇವರ ವಾಣಿ, ನೀರು, ಭೂಮಿ ಮಾತ್ರ ಉಳಿಯುವಂಥದ್ದು. ಇದು ಕೂಡ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ಕೊರೇಹಿಯನು ಏನ್ ಮಾಡಿದ? ದೇವರನ್ನ ಕೊಂಡಾಡಿದ. ಹಾಗೆ ದೇವರ ಒಂದು ಶಕ್ತಿ ಸಾಮರ್ಥ್ಯವನ್ನ ತಿಳ್ಕೊಂಡು, ಆದ್ರೆ ಪಾಪಿಗಳಾದ ನಮಗೆ ದೇವರಾದುಕೊಂಡವರ ಮುಖಾಂತರ ತಿಳಿಯಪಡಿಸುವಾಗ ನಾವು ಕೂಡ ದೇವರ ಕೆಲಸವನ್ನ ಹಾಡಿ ಕೊಂಡಾಡಬೇಕು, ಮಹಿಮೆಗೊಳಿಸಬೇಕು, ಸ್ತೋತ್ರವನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥ. ದೇವರು ವಿರೋಧಿಗಳನ್ನು ಸರ್ವವನ್ನು ನಾಶ ಮಾಡುವವನಾಗಿದ್ದಾನೆ. ಈಗಲೇ ಅದು ನಡೀತಾ ಇದೆ. ಇದನ್ನು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ದೇವರು ಯಾರನ್ನ ಆದುಕೊಂಡಿದ್ದಾರೋ, ಯಾರಿಗೆ ವಿಶೇಷವಾದ ಜ್ಞಾನ ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಇಂಥದ್ದು ಗೊತ್ತಾಗ್ತದೆ, ಹೊರತು ಬಾಕಿ ಯಾರಿಗದು ಗೊತ್ತಾಗಲು ಸಾಧ್ಯವೇ ಇಲ್ಲ. ನಮಗೆ ಸ್ತೋತ್ರವಾಗಲಿ. ನಿನ್ನ ರಾಜ್ಯದಂಡವು ನ್ಯಾಯಸ್ಥಾಪಕವಾದದ್ದೇ. ನ್ಯಾಯ ರೀತಿಯಲ್ಲಾಗಿ ಸರ್ವವನ್ನ ಸದೆಬಡಿತಾನೆ. ದೇವರಿಗೆ ಯಾರು ಬೇಕೋ, ಯಾರಿಗೂ ಇದೇರಾದ್ರೂ ದೇವರ ಮಾತಿಗೆ ಅವರನ್ನು ಮಾತ್ರ ರಕ್ಷಿಸ್ತಾರೆ, ಹೊರತು ಬಾಕಿ ಸರ್ವ ನಾಶ. ನಾನಂತವನು, ನಾನಿಂತವನು, ನಾನು ದೇವಮಾನವ, ನಾನು ಪೂಜಾರಿ, ನಾನು ಮಠಾಧೀಶ, ನಾನು ಬ್ರಾಹ್ಮಣ, ನಾನು ಕ್ರಿಶ್ಚನು, ಪಾಸ್ಟೋ, ಫಾದರು, ರೆವಿಡೆಂಟು, ಬಿಷಪ್ಪು, ಆ ಸ್ವಾಮೀಜಿ, ಈ ಸ್ವಾಮೀಜಿ, ಆ ಋಷಿ, ಈ ಋಷಿ ಅಂತ ಹೇಳ್ಕೊಂಡು
ನಾನಾ ತರದ ಬಟ್ಟೆಗಳನ್ನ ಹಾಕೊಂಡು ನಾಮಗಳನ್ನ ಇಳ್ಕೊಂಡು ನಾನಾ ತರದ ಮಾಲೆಗಳನ್ನ ಹಾಕೊಂಡು ಗಡ್ಡ ಬಿಟ್ಟುಕೊಂಡು ಕೂದಲು ಬಿಟ್ಟುಕೊಂಡು ಏನು ಮಾಡಿದ್ರು ಒಂದು ನಡೆಯೋದಿಲ್ಲ. ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ ದೇವರು ಯಾರನ್ನು ಉಳಿಸ್ಬೇಕೋ ಅವರನ್ನ ಮಾತ್ರ ಉಳಿಸ್ತಾರೆ, ಬಾಕಿ ಸರ್ವನಾಶವಾಗ್ತದೆ. ಹಾಗೆ ನೋಡಿ, ಇವತ್ತು ಅನೇಕ ಮಸೀದಿಗಳು ಕೊಚ್ಚಿ ಹೋಗ್ತಾ ಇದ್ದಾವೆ, ಚರ್ಚ್ಗಳು ಕೊಚ್ಚಿ ಹೋಗ್ತಾ ಇದ್ದಾವೆ, ದೇವಾಲಯಗಳು ಸರ್ವನಾಶವಾಗ್ತಾ ಇವೆ ನಾನಾ ರೀತಿಯಲ್ಲಿ. ಆಗ ದೇವರಿಗೆ ಅದೆಲ್ಲ ಬೇಕು ಅಂತಂದ್ರೆ ಉಳಿಸಿಕೊಳ್ಬೇಕಲ್ಲಪ್ಪ. ಇಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಒಂದನ್ನು ನಾಶಪಡಿಸುವವನಾಗಿದ್ದಾನೆ ಯಾರು? ದೇವರು. ಸರ್ವ ಆಯುಧಗಳಿಂದ ಪ್ರತಿ ಒಂದು ದೇವರಿಗೆ ವಿರುದ್ಧವಾಗಿದ್ದು ಯಾವ ಆಯುಧಗಳು ಕೂಡ ಇಲ್ಲ. ಹಾಗೆ ಇವತ್ತು ದೇವರು ಏನ್ ಮಾಡ್ತಾರೆ? ಆದುಕೊಂಡವರ ಮುಖಾಂತರ ಸತ್ಯತೆಯನ್ನು ತಿಳಿಯಪಡಿಸುವವರಾಗಿದ್ದಾರೆ. ಅದು ಯಾರೊಬ್ಬರು ನಾಶವಾಗಬಾರದು ಎಂದು ದೇವರ ಪ್ರೀತಿಯಲ್ಲಿ ಯಾರಿಗೆ ತಿಳಿಸ್ಬೇಕೋ ಅವರಿಗೆ ತಿಳಿಸ್ತಾರೆ. ಬಹಳ ಎಚ್ಚರಗೊಳ್ಳಬೇಕು. ಅದನ್ನೇ ಕೊರಹಿಯನು ದೇವರನ್ನು ಕೊಂಡಾಡಿದ ಹಾಗೆ ನಾವು ಕೂಡ ದೇವರ ವಿಷಯಗಳನ್ನ ತಿಳ್ಕೊಂಡ ಮೇಲೆ ದೇವರನ್ನ ಕೊಂಡಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, ಇದು ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ. ನೋಡಿ, ಧರ್ಮ ದೇವರು ತಿಳಿಸಿದ ಮೇಲೆ ಆ ವಾಕ್ಯದಂತೆ ಯಾರು ನಡೀತಾರೋ ಅವರ ಮೇಲೆ ಮಾತ್ರ ದೇವರಿಗೆ ಪ್ರೀತಿ ಇರ್ತದೆ. ಅಧರ್ಮವನ್ನು ದ್ವೇಷಿಸಿದ್ದಿ ಮತ್ತು ಕೇಳದವರ ಮೇಲೆ ದೇವರ ಕೋಪ ಎರಗಿ ಬರ್ತದೆ, ನಾನಾ ರೀತಿ ಶಿಕ್ಷೆಗೆ ಒಳಪಡಬೇಕಾಗ್ತದೆ ಎಂಬುದಾಗಿ ಈಗಲೂ ನಡೆಯುತ್ತಲೇ ಇದೆ. ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಂದ ಉನ್ನತ ಸ್ಥಾನಕ್ಕೆ ಏರಿಸಿ ಮಹಾಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ನೋಡಿ, ತಂದೆಯಾದ ದೇವರು ಏನ್ ಮಾಡಿದ್ರು? ಮಗನಾದ ದೇವರನ್ನ ಅಭಿಷೇಕಿಸಿ ಭೂಲೋಕಕ್ಕೆ ಕಳಿಸಿಕೊಟ್ರು. ಹೋಗಿ ನನ್ನ ವಿಷಯದಲ್ಲಿ ನೀನು ತಿಳಿಸಪ್ಪ ಅಂತ ತೈಲದಿಂದ ಅಭಿಷೇಕಿಸಿದ್ದು. ಈಗ ಉದಾಹರಣೆಗೆ ನಮ್ಮ ಮೈ ಇಡೀ ಒಂದು ತಲೆ ಮೈಯೋ ಕೈಯೋ ಏನ್ ಮಾಡ್ತಾರೆ? ನಮ್ಮಲ್ಲಿ ಒಂದು ತೈಲ ಇಲ್ಲದ ಹೋದ್ರೆ ನಮಗೆ ಎಷ್ಟೊಂದು ಶರೀರವೆಲ್ಲ ಉರಿ ಆಗಿ ಬರ್ತದೆ. ಅದೇ ಸಮಯದಲ್ಲಿ ನಾವು ಅದೇ ತಲೆಗೆ ತೈಲ ಹಾಕಿದಾಗ ತಲೆ ತಂಪಾಗ್ತದೆ, ಕಣ್ಣಲ್ಲಿ ತಂಪು ನೀರು ಕೂಡ ಬರ್ತದೆ, ಮನಸ್ಸಿಗೆ ಒಂದು ಉಲ್ಲಾಸಕರವಾಗಿರ್ತದೆ. ಹಾಗೆ ಒಂದು ದೀಪ ಕೂಡ ಉರಿಬೇಕಾದ್ರೆ ಈಗೇನೋ ಕರೆಂಟು, ಆದ್ರೆ ಕರೆಂಟ್ ಕೂಡ ಎಲ್ಲಿಂದ ಉತ್ಪತ್ತಿ ಆಗ್ತದೆ? ಗಾಳಿಯಿಂದ, ನೀರಿನಿಂದ ಉತ್ಪತ್ತಿ ಆಗ್ತದೆ. ಗಾಳಿಯ ನೀರು ಯಾರದ್ದು? ದೇವರದ್ದಾಗಿದೆ. ಅದರ ಮೂಲಕ ಇವತ್ತು ನಮಗೆ ಕರೆಂಟ್ ಬರ್ತಾ ಇದೆ. ಹಾಗೆ ನಮಗೆ ಎಷ್ಟು ಸಂತೋಷವಾಗ್ತದೆ ಬೆಳಕು ಇದ್ದಾಗೆ. ಹಾಗೆ ಒಂದು ಮೊದಲಿನ ಕಾಲದಲ್ಲೆಲ್ಲ ಕರೆಂಟ್, ನಾವೆಲ್ಲ ಚಿಕ್ಕದಾಗಿರುವಾಗ ಇಲ್ಲೋ ಅಪರೂಪ ಕರೆಂಟು, ಆವಾಗ ಎಣ್ಣೆಯಲ್ಲಿ ದೀಪವನ್ನು ಉರಿಸ್ತಾ ಇದ್ರು. ಎಣ್ಣೆ ಇಲ್ಲದ ಹೋದ್ರೆ ದೀಪ ಉರಿತಾ ಇತ್ತಾ? ಇಲ್ಲ. ಆಗ ಎಣ್ಣೆ ಏನಾಗಿದೆ? ದೇವರ ಆಶೀರ್ವಾದ ವರವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರ ಆಶೀರ್ವಾದ ಇಲ್ಲದೆ ನಮಿಗೂ ಏನ್ ಮಾಡಲು ಅಲ್ಲಿ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳಿದ್ದು, ನೀನು ಧರ್ಮವನ್ನು ಪ್ರೀತಿಸಿದ್ದಿ, ಅಧರ್ಮವನ್ನು ದ್ವೇಷಿಸಿದ್ದಿ. ಆದ್ದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಂದ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಯಾರು ದೇವರಿಂದ ಆಶೀರ್ವಾದ ಹೊಂದಿ ಬಂದವರಿಗೆ ಮಾತ್ರ ಸತ್ಯವನ್ನ ತಿಳಿಸಲಿಕ್ಕೆ ಸಾಧ್ಯ, ಖಂಡಿತ ಮಾತಾಡಲಿಕ್ಕೆ ಸಾಧ್ಯ. ಅವರು ಹೇಳಿದಂತ ಬಹಳ ಕಾರ್ಯಗಳು ಎಲ್ಲ ನೆರವೇರ್ತವೆ. ದೇವರಿಂದ ಆಶೀರ್ವಾದ ಹೊಂದದವರು ನಾನಾ ರೀತಿ ಸುಳ್ಳು, ದಗ, ಮೋಸ ಹೇಳಿಕೊಂಡು ಈ ಭೂಲೋಕದ ಜೀವನಕ್ಕೆ ಆಸ್ತಿ ಪಾಸ್ತಿ, ಮನೆಗಾಗಿ, ಹಣಕ್ಕಾಗಿ, ಅವರ ಹೆಂಡತಿ ಮಕ್ಕಳಿಗಾಗಿ ನಾನಾ ತರದ ಅಲಂಕಾರಗಳನ್ನ ಮಾಡಿಕೊಂಡು ಜೀವಿಸ್ತಾರೆ. ದೇವರಿಂದ ಆಶೀರ್ವಾದ ಹೊಂದಿದವರು ಮಾತ್ರ, ತಂದೆಯಾದ ದೇವರಿಂದ ದೇವರು ಯಾವ ರೀತಿ ಭೂಲೋಕಕ್ಕೆ ಬಂದಾಗ ಅಭಿಷೇಕ ಹೊಂದಿದ್ರೋ ಅಂತವರು ಕೂಡ ಯಾರಿಂದ ತಂದೆಯಾದ ದೇವರಿಂದ ಯಾರು ಆಶೀರ್ವಾದ ಹೊಂದಿರ್ತಾರೋ ಅವರು ಮಾತ್ರ ಯಾವುದಕ್ಕೂ ಆಸೆ ಪಡದೆ ಸತ್ಯವನ್ನ ತಿಳಿಸ್ತಾರೆ. ಹಾಗೆಯೇ ದೇವರ ಮೇಲೆ ಏನ್ ಮಾಡಿದ್ರು? ಕೊರೇಹಿಯನು ಮಗನಾಗಿ ಬಂದಂತ ಯೇಸು ಸ್ವಾಮಿಯನ್ನು ಚೆನ್ನಾಗಿ ತಿಳಿದುಕೊಂಡು ಬರ್ತಾನೆ, ಈ ರೀತಿ ಮಾಡ್ತಾನೆ, ಅವನಿಗೆ ಅಧಿಕಾರ ಅಂತ ಹೇಳಿ ಅರ್ಥ ಮಾಡಿಕೊಂಡು ದೇವರನ್ನ ಕೊಂಡಾಡಿದ. ಹಾಗೆ 2026ನೇ ವರ್ಷದ ಹಿಂದೆ ಈ ಕಲಿಯುಗದಲ್ಲಿ ಯೇಸು ಎಂಬ ನಾಮದಲ್ಲಿ ಕೂಡ ಬಂದ್ರು, ಎಲ್ಲವನ್ನ ತಿಳಿಯಪಡಿಸಿದ್ರು. ಅದನ್ನೇ ಕೊರೇಹಿಯನು ಕೂಡ ಅರ್ಥ ಮಾಡಿಕೊಂಡು ಹೇಳಿದ್ದು. ಆದ್ರೆ ಈಗ ನಮಗೆ ದೇವರು ಗ್ರಂಥಗಳ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ. ಆಗ ಸರ್ವ ಸೃಷ್ಟಿಕರ್ತನನ್ನು ನಾವು ಹಾಡಿ ಕೊಂಡಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 8, ನಿನ್ನ ದಿವ್ಯಾಂಬರಗಳು ರಕ್ತಬೋಳ ಅಗರು ಚಂದನಗಳಿಂದ ಎಷ್ಟೋ ಸುವಾಸನೆ ಉಳ್ಳವುಗಳಾಗಿವೆ. ನೋಡಿ, ದೇವರ ಆಶೀರ್ವಾದ ಇವತ್ತು ರಕ್ತ ಬೋಳ, ಒಂದು ಘಮ ಘಮ, ಒಂದು ಊದುಗಡ್ಡಿ, ಕರ್ಪೂರ, ಸಾಂಬ್ರಾಣಿ ಎಲ್ಲ ಹಾಕಿ ಒಂದು ಊದುಗಡ್ಡಿ ಹೊಸಾಗಿ ಒಳ್ಳೆ ಒಂದು ಊದುಗಡ್ಡಿ ಯಾವ ರೀತಿ ಘಮ 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 ಅಂತ ಬರ್ತದೋ
ಅದೇ ರೀತಿ ದೇವರಿಂದ ಅಭಿಷೇಕ ಹೊಂದಿದಂತ ದೇವರ ಒಂದು ಬಲಗಡೆ ಆತ್ಮ ಯೇಸುಂಬ ನಾಮದಲ್ಲಿ ಬಂದಾಗಲೂ ಅಂದ್ರೆ ಅಷ್ಟು ಪರಿಶುದ್ಧರಾಗಿದ್ರು. ಅವರ ನಡೆ ನುಡಿ ಕ್ರಿಯೆಗಳಲ್ಲಿ ಯಾವುದೇ ತಪ್ಪು ಇರಲಿಲ್ಲ. ಹಾಗೆ ಇವತ್ತು ಕೂಡ ದೇವರಿಂದ ಆದುಕೊಂಡವರು ಕೂಡ ಏನ್ ಮಾಡಿದ್ರು, ಅಂಥವ್ರು ಕೂಡ ಅವರ ನಡೆ ನುಡಿ ಮಾತು ಅಷ್ಟು ಚಂದವಾಗಿರ್ತದೆ. ಒಳ್ಳೆಯವರಿಗೆ ಮಾತ್ರ ಮಾತುಗಳು ಹಿಡಿಸ್ತಾರೆ, ಕೆಟ್ಟವರಿಗೆ ದುಷ್ಟರಿಗೆ ಆ ಮಾತು ಹಿಡಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೊರೇಹಿಯನು ಏನ್ ಮಾಡ್ದ, ಚೆನ್ನಾಗಿ ದೇವರನ್ನ ಅರ್ಥಕೊಂಡು ದೇವರನ್ನ ಕೊಂಡಾಡಿದ. ಹಾಗೆ ನಾವು ಕೂಡ ದೇವರನ್ನ ಕೊಂಡಾಡಬೇಕು, ಸ್ತುತಿಸ್ಕೋಬೇಕು, ಆರಾಧಿಸಬೇಕು ಅಂತ ಇದರ ಅರ್ಥ. ಗಜ ದಂತ ಮಂದಿರಗಳೊಳಗೆ ಉತ್ಕ್ರಿಯ ವಾದ್ಯಗಳು ನಿನ್ನನ್ನು ಆನಂದಗೊಳಿಸುವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ನಾನಾ ರೀತಿ ದೇವಾಲಯದ ಒಳಗಡೆ ಹೋಗಿ ಹಾಡೋದು, ಕುಣಿಯೋದು, ಚಪ್ಪಾಳೆ ತಟ್ಟುವುದು, ಇದನ್ನೆಲ್ಲ ಹಾಡಿನ ಮೂಲಕ ಈ ದೇವರನ್ನ ಕೆಲವರು ಏನ್ ಮಾಡ್ತಾರೆ, ಕೊಂಡಾಡ್ತಾರೆ. ಹಾಗೆ ಇವತ್ತು ಕೂಡ ಒಳ್ಳೆ ಒಂದು ಆಲಯದಲ್ಲಿ ಕೂಡ ಇವತ್ತು ದೇವರಿಗೆ ಸಂಬಂಧಪಟ್ಟಂತ ಒಳ್ಳೆ ಹಾಡುಗಳನ್ನ ಹಾಡಿಕೊಂಡು ಲೋಕದ ವಿಷಯಗಳಲ್ಲಿ ಯಾವುದಕ್ಕೂ ಆಸೆ ಪಡದೆ ದೇವರ ವಾಕ್ಯಗಳನ್ನೇ ಮುಂದೆ ಇಟ್ಟುಕೊಂಡು ಆ ವಾಕ್ಯಗಳಿಗೆ ತಕ್ಕಾದ ಹಾಡುಗಳನ್ನ ಮಾಡಿಕೊಂಡು ಹಾಡುವುದು, ಕೊಂಡಾಡುವುದು, ಮಹಿಮೆ ಸಲ್ಲಿಸುವುದು, ಆರಾಧನೆ ಸಲ್ಲಿಸುವುದು ನಿಜವಾಗಿ ದೇವರ ವಾಕ್ಯಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಅದು ಮಾತ್ರ ದೇವರ ಆಶೀರ್ವಾದ, ದೇವರು ಆದುಕೊಂಡ ಸ್ಥಳ, ಆದುಕೊಂಡ ಜನಾಂಗಗಳ ಮುಖಾಂತರ. ಮತ್ತೆ ಏನೇನೋ ಮಾಡಿಕೊಂಡು ಇವತ್ತು ನೋಡಿ, ಉದಾಹರಣೆಗೆ ಕ್ರಿಸ್ಮಸ್ ಹಬ್ಬ ಅಂತೇಳಿ ಬರ್ತದೆ. ಏನ್ ಮಾಡ್ತಾರೆ, ಕ್ರಿಸ್ಮಸ್ ಟ್ರೀ ಅಂತೆ ದನಗಳನ್ನ ಮಾಡ್ತಾರೆ, ಮನುಷ್ಯರಿಂದ ಮಾಡ್ತಾರೆ, ಕುರಿಗಳಿಂದ ಮಾಡ್ತಾರೆ, ನಕ್ಷತ್ರಗಳಿಂದ ಮಾಡ್ತಾರೆ, ಇದೆಲ್ಲವನ್ನು ಮಣ್ಣಿನಿಂದ ಮಾಡ್ತಾರೆ. ಯಾವುದೇ ಒಂದು ವಿಗ್ರಹ ಕೂಡ ನಿಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಕ್ರಿಸ್ಮಸ್ ಮಾಡಿ ಅಂತ ಏನಾದ್ರು ಹೇಳಿದಾರಾ? ಹೋಗ್ಲಿ, ಯಾವ ಗ್ರಂಥಗಳಲ್ಲಿ ಯಾವುದನ್ನು ಕೂಡ ನೀವು ಹಬ್ಬ ಮಾಡಿ ಅಂತ ಏನಾದ್ರು ಹೇಳಿದಾರಾ? ಆದ್ರೆ ಹೇಳಿದ ರೀತಿಯೇ ಬೇರೆ, ಹಬ್ಬಗಳ ರೀತಿಯೇ ಬೇರೆ. ದೇವರನ್ನ ಕೊಂಡಾಡಬೇಕು. ಅಲ್ಲಿ ಯಾವುದೇ ರೂಪ, ವಿಗ್ರಹ, ಪಟಗಳು, ಶಿಲುಬೆಗಳು, ಯಾವುದೇ ಗ್ರಂಥಗಳಲ್ಲಿ ಆಗಲಿ ಯಾವುದೇ ರೂಪ ಕೂಡ ಅಲ್ಲಿ ಇರಬಾರ್ದು. ಇದುವೇ ನಿಜವಾದ ಒಂದು ದೇವರನ್ನ ಮಹಿಮೆಗೊಳಿಸುವಂಥದ್ದು. ಅದು ಹೇಳಿದ್ದು, ನಿನ್ನ ದಿವ್ಯಾಂಬಗಳು ರಕ್ತಬೋಳ ಅಗರು ಚಂದನಗಳಿಂದ ಎಷ್ಟೋ ಸುವಾಸನೆ ಉಳ್ಳವಳಾಗಿವೆ. ಗಜ್ಜ ದಂತ ಮಂದಿರಗಳಲ್ಲಿ ಉತ್ಕೃಷ್ಟ ವಾದ್ಯಗಳು ನಿನ್ನನ್ನು ಆನಂದಗೊಳಿಸುವ. ನೋಡಿ, ಸಂಗೀತಗಳಲ್ಲಿ, ವಾದ್ಯಗಳಲ್ಲಿ, ಹಾಡಿನ ಮೂಲಕ ದೇವರನ್ನ ಇವತ್ತು ಕೂಡ ಕೊಂಡಾಡ್ತಾರೆ, ನಿಜ ದೇವರನ್ನ. ಅದುವೇ ನಿಜವಾಗಿ ದೇವರಿಗೆ. ಮತ್ತೆ ಅದು ಇದು ಇಲ್ಲದನ್ನೆಲ್ಲ ಹೇಳಿಕೊಂಡು ನಾನಾ ತರ ಅಲಂಕಾರ ಮಾಡಿಕೊಂಡು, ಸ್ಟೈಲ್ ಮಾಡಿಕೊಂಡು, ಫೋಟೋ ತೆಗೆದುಕೊಂಡು, ಸೆಲ್ಫಿ ತಗೊಂಡು, ಏನೇನೋ ಮಾಡಿಕೊಂಡು ಎಲ್ಲ ಕಂಡ್ರೆ ಅದು ಖಂಡಿತವಾಗಿ ದೇವರು ಅದನ್ನ ಮೆಚ್ಚುವುದೇ ಇಲ್ಲ. ಈ ವಿಷಯಗಳನ್ನ ಹೇಳಿಕೊಂಡು ಕೊರೇಹಿಯನು ದೇವರನ್ನ ಕೊಂಡಾಡ್ದ. ನಿಜವಾಗಿ ದೇವರ ಆಶೀರ್ವಾದ ಇರುವವರಲ್ಲಿ ಆಶೀರ್ವಾದ ಹೊಂದಿದವರು ಅದೇ ರೀತಿ ನಡ್ಕೊಳ್ತಾರೆ. ಯಾವುದೇ ಹಬ್ಬ, ಹುಣ್ಣಿಮೆ, ಜಾತ್ರೆ, ಮೂರ್ತಿ ಮಣ್ಣಿನಿಂದ, ಕಬ್ಬಿಣದಿಂದ, ಬೆಳ್ಳಿಯಿಂದ, ಬಂಗಾರದಿಂದ ಏನು ಮಾಡಿಕೊಂಡು ಆರಾಧಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 9ನೇ ವಚನ. ನೀನು ಸ್ತ್ರೀ ಪರಿವಾರದಲ್ಲಿ ರಾಜಕುಮಾರಿಯರು, ನಿನ್ನ ಸ್ತ್ರೀ ಪರಿವಾರದಲ್ಲಿ ರಾಜಕುಮಾರಿಯರು ಇದ್ದಾರೆ. ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ಎಂತೋ ರಾಜಕುಮಾರಿಯರು, ರಾಜೇಂದ್ರ ಹೆಂಡತಿಯರು ಇರ್ಬೋದು, ಅಕಸ್ಮಾತ್ ಮಕ್ಕಳು ಇರ್ಬೋದು, ಎಷ್ಟೇ ದೊಡ್ಡ ಐಶ್ವರ್ಯಂತರು ಇರ್ಬೋದು, ಏನೇ ಇರ್ಬೋದು, ದೇವರಿಂದ ನಿಜವಾಗಿ ಐಶ್ವರ್ಯ ಹೊಂದಿದವರು ಸಂತೋಷದಿಂದ ಅಲ್ಲಿಗೆ ಬರುತ್ತಾರೆ. ಅವರು ಕೂಡ ದೇವರಿಂದ ಆಶೀರ್ವಾದ ಹೊಂದಿದವರಾದ್ರೆ ವಾಕ್ಯಕ್ಕೆ ಸರಿಯಾಗಿ ಜೀವಿಸ್ತಾರೆ. ಎಷ್ಟೇ ದೊಡ್ಡ ಐಶ್ವರ್ಯವಂತರಾದರೂ ಕೂಡ ಅಲ್ಲಿ ಅವರು ಆಡಂಬರ ಅದು ಇದು ಮಾಡುವುದಿಲ್ಲ. ತನ್ನನ್ನು ತಾನೇ ತಗ್ಗಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾರೆ. ಅದನ್ನೇ ಕೊರೇಹಿಯನು ಕೂಡ ಹೇಳಿದ್ದು. ಈ ದೇವರ ನಾಮಕ್ಕೆ ಸ್ತೋತ್ರ. ಅಂದ್ರೆ ಈ ಲೋಕದ ವಿಷಯಗಳಿಗೆ ಅವರು ಎಷ್ಟೇ ದೊಡ್ಡ ಐಶ್ವರ್ಯವಂತರಾದ್ರು, ಏನೇ ಆದ್ರು, ಎಷ್ಟೇ ಅಧಿಕಾರಿಗಳ ಹೆಂಡತಿಗಳಾದ್ರು, ಎಷ್ಟೇ ದೊಡ್ಡ ಅಧಿಕಾರಿ ಹೆಂಡತಿ ಆದ್ರು, ಮಕ್ಕಳಾದ್ರೂ ಕೂಡ ಅವರು ಅವರನ್ನೇ ತಗ್ಗಿಸಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಹೋಗಿ ದೇವಾಲಯದಲ್ಲಿ ಕೊಂಡಾಡ್ತಾರೆ ಅಂತ ಇದರ ಅರ್ಥ. ಪಟ್ಟದ ರಾಣಿಯು ಓಫೀರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಪಟ್ಟದ ರಾಣಿ ಓಫೀರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ಜ್ಞಾನಿ ಸೊಲೊಮೋನನ ಜ್ಞಾನವನ್ನ ಕೇಳಿ ಪಟ್ಟದ ರಾಣಿ ಓಫೀರ್ ದೇಶದಿಂದ ಬಂಗಾರದ ಏನೇನೋ ಅಲಂಕಾರಗಳನ್ನ, ಬಹುಮಾನಗಳನ್ನ ತೆಗೆದುಕೊಂಡು ಜ್ಞಾನಿ ಸೊಲೊಮೋನನ ಹತ್ರ ಬಂದ್ಲು. ಆಗ ಜ್ಞಾನಿ ಸೊಲೊಮೋನ ಏನ್ ಹೇಳಿದ್ರು, ನನಗೆ ಯಾವುದು ಬೇಡಪ್ಪ, ನನಗೆಲ್ಲ ದೇವರು ಕೊಟ್ಟಿದ್ದಾನೆ ಅಂತ ಜ್ಞಾನಿ ಸೊಲೊಮೋನ ಕೂಡ ಅಲಂಕಾರ ಮಾಡಿಕೊಳ್ಳಲಿಲ್ಲ, ಒಂದನ್ನು ಸ್ವೀಕಾರ ಮಾಡಲಿಲ್ಲ. ಆದ್ರೆ ದೇವರು ಕೊಟ್ಟಿದ್ದನ್ನ ಏನ್ ಮಾಡ್ಕೊಂಡು ಧರಿಸಿಕೊಂಡ್ಲು. ದೇವರ ಮುಂದೆ ದೇವಾಲಯದಲ್ಲಿ ಬಂದು ನಿಂತುಕೊಂಡ್ಲು. ಮೇಲೆ ಏರಿಸಿಕೊಳ್ಳಿಲ್ಲ, ಹೇಳಿಕೊಳ್ಳಿಲ್ಲ, ಅಲಂಕಾರ ನೋಡ್ಲಿಲ್ಲ. ಇನ್ನೊಬ್ಬರು ನನ್ನ ಮೈಯಲ್ಲಿ ಇಂಥ ಬಟ್ಟೆ ಇದೆ, ಇಂಥ ಸೀರೆ ಇದೆ, ನಾನು ಇಂಥ ಬಂಗಾರ ಇಷ್ಟಿಷ್ಟು ಹಾಕೊಂಡಿದ್ದೇನೆ, ಯಾರ ಕುತ್ತಿಗೆಯಲ್ಲಿ ಏನಿದೆ, ಯಾರ ಕಿವಿಯಲ್ಲಿ ಏನಿದೆ ಅಂತೇಳಿ ಬೇರೆಯವರನ್ನ ನೋಡಕ್ಕೆ ಹೋಗ್ಲೂ ಇಲ್ಲ.
ಅದೇ ರೀತಿ ಏನ್ ಮಾಡಿದ್ರು, ದೇವರ ಮುಂದೆ ದೇವರೇ ನೀನು ನನಗೆ ಕೊಟ್ಟಿದ್ದಪ್ಪ ಸಂತೋಷತೆಯಲ್ಲಿ ಅದನ್ನು ಧರಿಸಿಕೊಂಡು ಬಂದು ನಿಂತು ದೇವರನ್ನ ಕೊಂಡಾಡಿದ್ಲು. ಅದೇ ಇವತ್ತು ದೇವರಿಂದ ಆದುಕೊಂಡವರು ಇದೇ ರೀತಿಯಲ್ಲಿ ಇರ್ತಾರೆ. ಆದ್ರೆ ಉದಾಹರಣೆಗೆ ನೋಡುವಾಗ ಕನ್ಯಾ ಮರಿಯಮ್ಮನ ಒಂದು ಸ್ತ್ರೀಯನ್ನು ಆರಿಸಿಕೊಂಡು ಸರ್ವ ಸೃಷ್ಟಿಕರ್ತನಾದ ದೇವರು ಮನುಷ್ಯನ ಅವತಾರವಿತಿ ಭೂಲೋಕಕ್ಕೆ ಬಂದರು. ಆಗ ಕನ್ಯಾ ಮರಿಯಮ್ಮನ ಏನಾದರೂ ಧರಿಸಿದ್ಲ? ಇಲ್ಲ. ಅಬ್ರಾಹಂ, ಇಸಾಕ್, ಯಾಕೋಬ ಇವರ ಹೆಂಡತಿಯರು ಕೂಡ ಏನಾದರೂ ಧರಿಸಿದ್ರ? ಏನು ಇಲ್ಲ. ಗಂಡನನ್ನೇ ಹಿಂಬಾಲಿಸಿದರು ದೇವರ ವಾಕ್ಯವನ್ನ ಕೇಳಿ. ಇದು ಇವತ್ತು ದೇವರಿಂದ ಆಶೀರ್ವಾದ ಹೊಂದಿದ ಸ್ತ್ರೀಯರು ಈ ರೀತಿಯಲ್ಲಿ ಇರ್ತಾರೆ. ಎಷ್ಟೇ ಇದ್ರೂ ತೋರಿಸಿಕೊಳ್ಳೋದಿಲ್ಲ. ಒಂದು ವೇಳೆ ತೋರಿಸಿಕೊಂಡ್ರು ಕೂಡ ದೇವರ ಮುಂದೆ ದೇವರೇ ಇದು ನೀನು ನನಗೆ ಕೊಟ್ಟಿದ್ದಪ್ಪ ಅಂತ ಹೇಳುವಂತ ಯೋಚನೆ ಇರ್ತದೆ. ಇತರರನ್ನು ನೋಡುವುದು, ಮಾಡುವುದು, ಹೇಳಿಸುವುದು ಯಾವ ರೀತಿ ಅವರು ಇನ್ನೊಬ್ಬರನ್ನ ಆ ರೀತಿ ಒಂದು ಮೇಲು ಕೀಳೆಂಬುದಾಗಿ ನೋಡುವಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಕೂಡ ಕೋರೇಹನು ಏನ್ ಮಾಡಿದ? ದೇವರನ್ನ ಕೊಂಡಾಡಿದ. ಹಾಗೆ ನಮಗೆ ಕೂಡ ಇವತ್ತು ದೇವರಂತ ಏನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡು ನಾವು ಕೂಡ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ಅದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಏನೇ ಇರ್ಬೋದು, ಅನ್ಯಾಯದಲ್ಲ, ದೇವರ ರೀತಿಯಲ್ಲಿ ನ್ಯಾಯ ರೀತಿಯಲ್ಲಿ ಬರುವಂತದ್ದು. 10ನೇ ವಚನ. ಕೆಲವು ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು, ಸ್ವಜನರನ್ನು ತವರ ಮನೆಯನ್ನು ಮರೆತು ಬಿಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕೊರೇಹನು ಏನು ಹೇಳ್ತಾನೆ ಅಲ್ಲಿ? ಎಲೆ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು, ಸ್ವಜನರನ್ನು ತವರ ಮನೆಯನ್ನು ಮರೆತು ಬಿಡು. ದೇವರು ನಿನಗೆ ದರ್ಶನವನ್ನ ಕೊಟ್ಟಿದ್ದಾರೆ. ಇನ್ನು ದೇವರಿಗಿಂತ ಜಾಸ್ತಿಯಾಗಿ ನಿನ್ನ ತವರ ಮನೆಯವರನ್ನು, ಸ್ವಂತ ಜನರದವರ ಮೇಲೆ ಪ್ರೀತಿ ಇಡಬೇಡ. ಆಗ ಮರೆತು ಬಿಡಂದ್ರೆ ಸಂಪೂರ್ಣಗಳಿಗೆ ಹೋಗ್ಬೇಡ, ಬರಬೇಡ ಅಂತಲ್ಲ. ಮೊದಲ ಸ್ಥಾನವನ್ನ ದೇವರಿಗೆ ಕೊಡು. ನಿನಗೆ ಬೇಕಾಗಿದ್ದನ್ನು ದೇವರು ಕೊಟ್ಟಿದ್ದಾರೆ, ನಿನ್ನ ಮದುವೆ ಮಾಡಿ ಕೊಡ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಕೂಡ ನಿನ್ನ ಮದುವೆಯಾಗಿ ಹೋದ ಮೇಲೆ ಕೂಡ ಏನ್ ಮಾಡೋ? ದೇವರು ನಿನಗೆ ದರ್ಶನವನ್ನು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಸಂಪೂರ್ಣವಾಗಿ ನಿನ್ನ ಮೊದಲ ಸ್ಥಾನವನ್ನ ದೇವರಿಗೆ ಕೊಡು. ದೇವರಿಗಿಂತ ಮೊದಲ ಸ್ಥಾನ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಗಂಡ, ಮಕ್ಕಳ ಮೇಲೆ ಅಲ್ಲ. ಮೊದಲ ಸ್ಥಾನ ನಾವು ದೇವರಿಗೆ ಕೊಡಬೇಕು ಅಂತ ಇದರ ಅರ್ಥ. ಕೆಲವರು ನನ್ನ ತಂದೆ ಹಾಗೆ, ನನ್ನ ತಾಯಿಗೆ ಅವ್ರು ಕೊಟ್ಟರು, ಇವ್ರು ಕೊಟ್ಟರು, ಅಲ್ಲಿ ಅಷ್ಟಿದೆ, ಇಲ್ಲಿ ಇಷ್ಟಿದೆ ಅಂತ ಹೇಳ್ಕೊಂಡು ಮೊದಲು ಒಂದು ಪ್ರಾರ್ಥನೆ ದಿವಸವಾಗ್ಲಿ, ಒಂದು ಆರಾಧನೆ ಸಮಯದಾಗ್ಲಿ, ಒಂದು ಮದುವೆ, ಎಂಗೇಜ್ಮೆಂಟ್ ಏನೇ ಇದ್ರು, ನೇಮಿಂಗ್ ಸೆರೆಮನಿ ಏನೇ ಇದ್ರು ಮೊದಲು ಅಲ್ಲಿಗೆ ಓಡ್ತಾರೆ. ಅವರಿಗೆ ಸಿಟ್ಟು ಬರ್ತದೆ, ಇವ್ರಿಗೆ ಸಿಟ್ಟು ಬರ್ತದೆ, ನಾನು ಹೋಗಿದ್ರೆ ಅವರು ಬೇಸರ ಮಾಡಿಕೊಳ್ತಾರೆ ಅಂತ ಹೇಳಿ ದೇವರ ಒಂದು ಆರಾಧನೆ ದಿವಸವನ್ನ ಬಿಟ್ಟು, ಪ್ರಾರ್ಥನೆಯನ್ನ ಬಿಟ್ಟು ಅಲ್ಲಿಗೆ ಓಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಇವತ್ತು ಬಹಳ ಕಡೆಗೆ ನಡೀತದೆ. ಆಗ ಇವರ ಮೊದಲ ಮನಸ್ಸು ಯಾರ ಮೇಲೆ ಹೋಯ್ತು? ದೇವರಿಗೆ 2ನೇ ಸ್ಥಾನವನ್ನು ಕೊಡ್ತಾ ಇದ್ದಾರೆ, ಮೊದಲು ಪ್ರಾಪಂಚಿಕ ಸ್ಥಾನವನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕೊರೇಹನು ಹೇಳಿದ್ದು ಅಲ್ಲಿ ಏನಪ್ಪಾ ಅಂದ್ರೆ, ಎಲೆ ಕುವರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು, ಸ್ವಜನರನ್ನು ತವರು ಮನೆಯನ್ನು, ಅಂದ್ರೆ ಮೊದಲ ಸ್ಥಾನ ದೇವರಿಗೆ ಕೊಡು. ಆರಾಧನೆ ಮಾಡ್ಕೋ, ಪ್ರಾರ್ಥನೆ ಮಾಡ್ಕೋ. ಮೊದಲು ದೇವರನ್ನು ಮರೆತು ಅಲ್ಲಿಗೆ ಹೋಗಬೇಡ. ತುಂಬಾ ಆತುರ ಇದೆಯಾ? ಮೊದಲು ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೋ. ಆರಾಧನೆ ದಿವಸ ಅಂದ್ರೆ ಶನಿವಾರ ಮತ್ತು ಭಾನುವಾರ. ಶನಿವಾರ ಸಬ್ಬತ್ ದಿವಸ ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು, ಭಾನುವಾರ ಸಬ್ಬತ್ ಅಲ್ಲ ಮಹಿಮೆಯ ದಿವಸ, ದೇವರನ್ನು ಆರಾಧಿಸುವ ದಿವಸ. ಈ 2 ದಿವಸಗಳಲ್ಲಿ ಆಗ್ಲಿ, ಯಾವಾಗಲೂ ಆಗ್ಲಿ, ಎಲ್ಲಿಗಾದ್ರೂ ಒಂದು ಆತುರದಿಂದ ಹೋಗ್ಬೇಕಾದ್ರೂ ಮೊದಲು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ನೀನು ಹೊರಟು ಹೋಗು. ದೇವರನ್ನು ಮರೆಯದೆ ಈ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಆಡಂಬರ ಯಾವುದೇ ಒಳ್ಳೆ ಕಾರ್ಯಗಳು ಇರಬಹುದು, ಅದಕ್ಕೆ ನೀನು ಹೊರಟು ಹೋಗಬೇಡ. ಮೊದಲು ದೇವರಿಗೆ ಸ್ಥಾನವನ್ನ ಕೊಡುವಂತ ಇದು ಪುರುಷರು ಸ್ತ್ರೀಯರು ಮಾಡಬೇಕಾದಂತ ಒಂದು ಕೆಲಸವಾಗಿದೆ. ಅದನ್ನು ಕೊರೇಹನ ಮೂಲಕ ದೇವರು ತಿಳಿಯಪಡಿಸಿದ್ದು. ತವರು ಮನೆಯನ್ನು ಮರೆತು ಬಿಡು ಅಂತ ಹೇಳುವುದು. ಒಂದು ಅಧಿಕಾರ ಇರ್ಬೋಲ್ಲ, ಇದು ಬೇಕಾದಷ್ಟು ಆಸ್ತಿ ಪಾಸ್ತಿ ಇರ್ಬೋದು, ಇಲ್ಲದೆ ಇರ್ಬೋದು, ಅದು ಕೂಡ ದೇವರ ಪ್ರೀತಿ. ದೇವರು ಯಾವ ರೀತಿ ನಡೆಸ್ತಾನೋ ಅದಕ್ಕೆ ಸಂತೋಷ ಪಟ್ಟು ಮುಂದೆ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮತ್ತಾಯ 10ನೇ ಅಧ್ಯಾಯದಲ್ಲಿ ಕೂಡ ಯೇಸು ಕೂಡ ಹೇಳಿದ್ದು ಇದನ್ನೇ. ಬಂದು ಬಳಗ, ಸ್ವಜನರನ್ನು, ಆಸ್ತಿ ಪಾಸ್ತಿ ಎಲ್ಲವರನ್ನು ಬಿಟ್ಟು ಪ್ರತಿಯೊಂದನ್ನು ನನ್ನನ್ನು ಅನುದಿನದ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸದೆ ಹೋದರೆ ನನ್ನ ಶಿಷ್ಯರಾಗಲು ಸಾಧ್ಯವಿಲ್ಲ ಅಂತ ಇದನ್ನೇ ಹೇಳಿದ್ದು.
ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸು. ಅವರ ಮುಂದಿನ ಜೀವಿತ ಕೂಡ ನಿಮ್ಮೊಂದಿಗೆ ಜೀವಿಸುವಾಗೆ ಆಶೀರ್ವದಿಸಲಿ. ಶಾಂತಿ, ಸಮಾಧಾನ, ರಕ್ಷಕನೇ, ಪಾಪ ಪರಿಹಾರ ಪ್ರತಿಯೊಂದು ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಸ್ವಾಮಿ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾಡಿರಿ. ಅವರಿಗೆ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಮಾಡಿದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಮತ್ತೊಂದು ಸಾರಿ ಪ್ರಾರ್ಥಿಸೋನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.